ತುಂಗಭದ್ರಾ ಜಲಾಶಯದ ಎಲ್ಲ 33 ಕ್ರಸ್ಟ್ ಗೇಟ್ಗಳು ಈಗಾಗಲೇ ಹೊಸದಾಗಿ ಅಳವಡಿಸಿರ್ತಕ್ಕಂಥದ್ದು. ಈಗ ಹೊಸದಾಗಿ ಗೇಟ್ ಅಳವಡಿಕೆಗೆ ಮುಂದಾದಾಗ ಹಳೆ ಕ್ರಸ್ಟ್ ಗೇಟ್ ಗಳ ಚೈನ್ ಲಿಂಕ್ ಅನ್ನೇ ಇಲ್ಲಿ ಬಳಸಲಾಗಿತ್ತು. ಇದೀಗ ಹೊಸ ಚೈನ್ ಲಿಂಕ್ಗಳು ಕೂಡ ತುಂಗಭದ್ರಾ ಜಲಾಶಯದ ಆವರಣಕ್ಕೆ ಬಂದಿರತಕ್ಕಂತಹದ್ದು. ಇಲ್ಲಿ ದೃಶ್ಯಾವಳಿ ಕೂಡ ನೋಡ್ಬೋದು ನೀವು. ಹೊಸ ಚೈನ್ ಲಿಂಕ್ ಅನ್ನ ಈಗಾಗಲೇ ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿ ಇಲ್ಲಿ ತಂದು ನಿಲ್ಸಿರ್ತಕ್ಕಂತಹದ್ದು. ಈ ಹೊಸದಾಗಿ ತಂದಂತಹ ಚೈನ್ ಗಳನ್ನ ಈಗಾಗಲೇ ಗೇಟ್ ಗಳಿಗೆ ಅಳವಡಿಸುವಂತ ಕೆಲಸವು ಕೂಡ ಈಗ ಆರಂಭ ಮಾಡಿರ್ತಕ್ಕಂಥದ್ದು. ಈ ಹೊಸದಾಗಿ ಚೈನ್ ಲಿಂಕ್ ಅಳವಡಿಸುವ ಕಾಮಗಾರಿ ಮತ್ತು ಹೊಸದಾಗಿ ಅಳವಡಿಸಿರ್ತಕ್ಕಂಥ ಹೊಸ ಗೇಟ್ ಗಳನ್ನ ವಿಜಯನಗರ ಶಾಸಕರಾಗಿರ್ತಕ್ಕಂಥ HR ಗವಿಯಪ್ಪ ಅವರು ಇವತ್ತು ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆಗೆ ಈ ತುಂಗಭದ್ರಾ ಜಲಾಶಯದ ಏನು 2024 ಆಗಸ್ಟ್ 10ರಂದು ರಾತ್ರಿ ಏನು ಅವಾಂತರ ನಡೆದು ಕ್ರಸ್ಟ್ ಗೇಟ್ ನಂಬರ್ 19ನೇ ಚೈನ್ ಲಿಂಕ್ ಕಟ್ ಆಗಿ 19ನೇ ಕ್ರಸ್ಟ್ ಗೇಟ್ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿತ್ತು. ಅದಾದ ಮೇಲೆ ಈಗ ಹೊಸ ಗೇಟ್ ಗಳನ್ನ ಅಳವಡಿಸಲಿಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು ಒಂದ್ ಕಡೆಗೆ ಸಮಾಧಾನ ತಂದಿದ್ರೆ, ಇನ್ನೊಂದ್ ಕಡೆಗೆ ಇಲ್ಲಿ ಬಹುಮುಖ್ಯವಾಗಿ ತುಂಗಭದ್ರಾ ಜಲಾಶಯದ ಭದ್ರತೆ ವಿಚಾರವಾಗಿ ಈಗ ಸಾಕಷ್ಟು ಆತಂಕಕಾರಿ ವಿಷಯ ಕೂಡ ಈಗ ಒಂದೊಂದಾಗಿ ಹೊರಗೆ ಬರ್ತಾ ಇರ್ತಕ್ಕಂಥದ್ದು. ಸುಮಾರು 75 ವರ್ಷಗಳ ಹಳೆಯದಾದ ಈ ಒಂದು ತುಂಗಭದ್ರಾ ಜಲಾಶಯದ ಸಂಪೂರ್ಣ ಭದ್ರತೆ ಕುರಿತು ಈ ತುಂಗಭದ್ರಾ ಜಲಾಶಯದ ಗೇಟ್ ಏನು ದುರಸ್ತಿ ಆಗೋದಕ್ಕೂ ಮುನ್ನವೇ ಒಂದು ತುಂಗಭದ್ರಾ ಬೋರ್ಡ್ ನಿಂದ ಸರ್ವೆ ಕೂಡ ಮಾಡಲಾಗಿತ್ತು ಅನ್ನೋಂತ ವಿಚಾರ ಈಗ ಬೆಳಕಿಗೆ ಬರ್ತಾ ಇರತಕ್ಕಂಥದ್ದು. ಆ ಒಂದು ವರದಿಯಲ್ಲಿ ಸಂಪೂರ್ಣವಾಗಿ ತುಂಗಭದ್ರಾ ಜಲಾಶಯದ ಭದ್ರತೆಯ ವಿಚಾರವಾಗಿ ಅದನ್ನ ಸರ್ವೆ ಮಾಡಿ ಇದು ಎಷ್ಟು ವರ್ಷ ತಾಳಿಕೆ ಬರುತ್ತೆ ಮತ್ತು ಇದನ್ನ ಯಾವ ರೀತಿಯಾಗಿ ಪರ್ಯಾಯವಾಗಿ ಇನ್ನೊಂದು ಜಲಾಶಯ ನಿರ್ಮಾಣ ಮಾಡ್ಬೇಕು ಅನ್ನೋ ಸಂಪೂರ್ಣವಾದ ವರದಿಯನ್ನ ಈಗಾಗಲೇ ತುಂಗಭದ್ರಾ ಬೋರ್ಡ್ ಮಾಡಿ ಅದನ್ನು ಕೂಡ ಸಿದ್ಧಪಡಿಸಿ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಆ ವರದಿ ಇದುವರೆಗೂ ಕೂಡ ಬಹಿರಂಗ ಪಡಿಸಿಲ್ಲ. ಹಾಗಾಗಿ ಒಂದು ಆತಂಕ ಇರ್ತಕ್ಕಂಥದ್ದು, ಆ ವರದಿಯಲ್ಲಿ ಇರ್ತಕ್ಕಂಥದ್ದಾದ್ರೂ ಏನು, ಅದನ್ನ ಯಾಕೆ ಆ ವರದಿಯನ್ನ ಬಹಿರಂಗ ಪಡಿಸ್ತಾ ಇಲ್ಲ ಎನ್ನುವಂತ ಆತಂಕ ಈಗ ಮನೆ ಮಾಡಿರ್ತಕ್ಕಂಥದ್ದು. ಇನ್ನೊಂದ್ ಕಡೆಗೆ ತುಂಗಭದ್ರಾ ಜಲಾಶಯಕ್ಕೆ ಪರ್ಯಾಯವಾಗಿ ಮತ್ತೊಂದು ಏನು ಜಲಾಶಯ ನಿರ್ಮಾಣ ಮಾಡ್ಬೇಕು ಅನ್ನುವಂತ ಕೂಗು ಪದೇ ಪದೇ ಕೇಳಿ ಬರ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಸರ್ಕಾರಗಳು ಈ ಕುರಿತು ಯಾಕೆ ಮುತುವರ್ಜಿ ವಹಿಸ್ತಿಲ್ಲ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ಎಲ್ಲಾ ವಿಚಾರದ ಕುರಿತು ಈಗ ಖುದ್ದು ಶಾಸಕರಾಗಿರ್ತಕ್ಕಂಥ ಗವ್ಯಪ್ಪನವರಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಹಳೆಯದಾದ ಏನು ದುರಂತ ನಡೆದ್ಮೇಲೆ ಈಗ ಹೊಸ ಗೇಟ್ಗಳು ಬಂದು ಹೊಸ ಚೈನ್ಗಳು ಕೂಡ ಅಳವಡಿಕೆ ಮಾಡ್ತಾ ಇರ್ತಕ್ಕಂಥದ್ದು ಒಂದ್ ಕಡೆಗೆ ಸಮಾಧಾನ ತಂದಿದೆ. ಆದ್ರೆ ಈ ತುಂಗಭದ್ರಾ ಜಲಾಶಯದ ಭದ್ರತೆ ವಿಚಾರವಾಗಿ ಈಗ ಸಾಕಷ್ಟು ಅನುಮಾನಗಳು ಕೂಡ ಹುಟ್ಟು ಹಾಕ್ತಾ ಇರ್ತಕ್ಕಂಥದ್ದು. ಆ ವರದಿಯಲ್ಲಿ ಏನಿದೆ, ಈಗಾಗಲೇ TB ಬೋರ್ಡ್ ಏನು ಸರ್ವೆ ಮಾಡಿದಂತ ವರದಿಯನ್ನ ಯಾಕೆ ಬಹಿರಂಗ ಪಡಿಸ್ತಾ ಇಲ್ಲ ಮತ್ತು ಹೊಸದಾಗಿ ಪರ್ಯಾಯ ಜಲಾಶಯ ಯಾಕೆ ನಿರ್ಮಾಣ ಮಾಡ್ಲಿಕ್ಕೆ ಮುಂದಾಗ್ತಾ ಇಲ್ಲ ಅಂತ ಹೇಳಿದಂಗೆ ಹೋದ ಸರ್ಕಾರದಲ್ಲೇ 18ರಿಂದ 23ನೇ ಇಸ್ವಿನಲ್ಲಿ 20, 21, 22ನೇ ಇಸ್ವಿನಲ್ಲಿ ಆ ಟೈಮ್ನಲ್ಲಿ ಇದಾಗಿದೆ. ಏನೋ ಎಲ್ಲ ಸರ್ವೆಗೆ TB ಬೋರ್ಡ್ ಅವರು ಸೆಂಟ್ರಲ್ ವಾಟರ್ ಕಮಿಷನ್ ಅವ್ರನ್ನ ಕೇಳ್ಕೊಂಡು ಎಲ್ಲ ಟೀಮ್ ತರಿಸ್ಕೊಂಡು ಎಲ್ಲ ಸರ್ವೆ ಮಾಡಿದ್ದಾರೆ. 2 ವರ್ಷ ಏನೋ ಮಾಡಿದಾರ, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಮಾಡಿ ಅದಕ್ಕೆ ಏನೇನು ಕ್ರಮ ವಹಿಸ್ಬೇಕು, ಏನ್ ರೀಸ್ಟ್ರೆಂಥನಿಂಗ್ ಮಾಡಬೇಕು ಡ್ಯಾಮಿಗೆ, ಅದು ಕೂಡ ಅವ್ರು ಮಾಡಿದ್ದಾರೆ. ನನಗೆ ಹೇಳಿರೋ ವರದಿ ಪ್ರಕಾರ ಅಟ್ಲೀಸ್ಟ್ ಇವಾಗ 20-25 ವರ್ಷ ಏನು ಡ್ಯಾಮ್ ಲೈಫ್ ಇದೆ ಅದನ್ನ ಇನ್ನೊಂದು 15-20 ವರ್ಷ ಹೆಚ್ಚು ಆದಂಗೆ ಆಗಿದೆ. ಅಟ್ಲೀಸ್ಟ್ ಇನ್ನೊಂದು 40 ಇಯರ್ಸ್ ತನಕ ಲೈಫ್ ಬರುತ್ತೆ ಅನ್ನೋದೊಂದು ನಮ್ಗೆ ವಿಶ್ವಾಸ ಇದೆ. ಬಟ್ ಮೊನ್ನೆ ಕನ್ನಯ್ಯ ನಾಯ್ಡು ಸಾಹೇಬ್ರು ಅವ್ರ ಎಕ್ಸ್ಪರ್ಟ್ಸ್ ಇರೋರು ಡ್ಯಾಮ್ ಇದರಲ್ಲಿ, ಅವ್ರು ಹೇಳಿದ ಪ್ರಕಾರ ಚಾನ್ಸ್ ತಗೊಳ್ಳೋದು ಬೇಡ, ಇನ್ನೊಂದು 20-25 ವರ್ಷ ಇಲ್ಲದ್ರೆ ಮ್ಯಾಕ್ಸಿಮಮ್ 30 ವರ್ಷ ಡ್ಯಾಮ್ ಲೈಫ್ ಇರೋದು. ಇವಾಗೆ ಸ್ಟಾರ್ಟ್ ಮಾಡ್ಕೊಳ್ರಿ, ನೀವು ಇವಾಗಿನಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ರಿಗಿನ ಅಲ್ಲಿಗೆ ಇದಾಗುತ್ತೆ, ಇಲ್ಲದ್ರೆ ಮತ್ತೆ ಬಹಳ ಲೇಟ್ ಆಗೋಗ್ಬಿಡುತ್ತೆ ಅನ್ನೋದು ಒಂದು ಅವರು ಎಚ್ಚರಿಸಿದ್ದಾರೆ ನಮ್ಗೆಲ್ಲರಿಗೆ. ಹಾಗಾಗಿ ಇವಾಗ ಏನಂದ್ರೆ ಅಟ್ ಟಾಪ್ ಮೋಸ್ಟ್ ನಾವು ಪ್ರಿಯಾರಿಟಿ ಇವಾಗ ಇರಿಗೇಷನ್ ಕೊಡಬೇಕಾಗಿತ್ತು. ಇವಾಗ ಎಲ್ಲ 33 ಗೇಟ್ಗಳು ರೆಕಾರ್ಡ್ ಟೈಮ್ನಲ್ಲಿ ನಮ್ಮ ರಾಜ್ಯ ಸರ್ಕಾರ ಕಂಪ್ಲೀಟ್ ಮಾಡಿದೆ, ಬೋರ್ಡ್ ಅವರು ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಪ್ಲಸ್ ಮೊನ್ನೆ DK ಶಿವಕುಮಾರ್ ಸಾಹೇಬ್ರು ನಮ್ಮ ನೀರಾವರಿ ಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿಗಳು ಅವ್ರು ಬಂದವಾಗ ಕೂಡ ಆ ಚೈನ್ಗಳ ಬಗ್ಗೆ ಕೂಡ ಕೇಳಿದ್ರು. ಇಲ್ಲ 4-5 ಚೈನ್ ಮಾಡ್ತೀವಿ ಅಂದ್ರೆ ಈಗಿನ ಇಲ್ಲ, ಎಲ್ಲ ಚೇಂಜ್ ಮಾಡ್ಬಿಟ್ರು ಅಂತ ಹೇಳಿದ್ಮೇಲೆ ಎಲ್ಲ ತಗೊಂಡಿದಾರ. ಈ ತಿಂಗಳ ಕೊನೆಯಲ್ಲಿ 15 ಗೇಟಿಗೆಲ್ಲ ಕಂಪ್ಲೀಟ್ ಆಗುತ್ತೆ. ಇವಾಗ 2 ಗೇಟ್ ಕಂಪ್ಲೀಟ್ ಆಗಿದೆ, ಇನ್ನ ಪ್ರೋಸೆಸ್ ನಲ್ಲಿ ನಡೀತಾ ಇದೆ. ಎಲ್ಲ ಚೈನ್ಗಳು ಬರ್ತಾ ಇದಾವ. ಒಂದೊಂದು ಚೈನು 1.8 1.9 ಟನ್ಸ್ ಇದೆ. ಹಂಗೆ ಒಂದು ಗೇಟ್ಗೆ 2 ಚೈನ್ಸ್ ಬೇಕಾಗುತ್ತೆ, 3.5 4 ಟನ್ನು ಬೇಕಾಗುತ್ತೆ. ಪ್ಲಸ್ ಇರೋ ಗೇಟ್ ಕ್ರೆಸ್ಟ್ ಗೇಟು ಅದು ಒಂದು 50 ಟನ್ನದ ಒಂದು ಗೇಟ್ ಅದು.
ಹಾಗಾಗಿ ಎಲ್ಲ ಬಂದೋಬಸ್ತ್ ಆಗಿದೆ. ಇವಾಗ ಇನ್ನೊಂದು 30 ವರ್ಷ ಅಂತೂ ನಮಗಂತೂ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಹೊಸ ಡ್ಯಾಮ್ ಕಟ್ಟಲಿಕ್ಕೆ ಅದು ಮತ್ತೆ ಟೈಮ್ ಹಿಡಿಯತ್ತೆ. ಯಾಕಂದ್ರೆ ಎಲ್ಲಾ ಕಡೆಯಿಂದ ನಾವು ಪರ್ಮಿಷನ್ಸ್ ತಗೋಬೇಕಾಗುತ್ತೆ. ಕೇಂದ್ರ ಸರ್ಕಾರದಿಂದ ತಗೋಬೇಕು, ಇಂಜಿನಿಯರಿಂಗ್ ಡಿವಿಷನ್ ಅವರು ಪ್ಲಾನಿಂಗ್ ಮಾಡಬೇಕು, ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಅಪ್ಪಣೆ ಕೊಡಬೇಕು, ಪ್ಲಸ್ ರಾಜ್ಯ ಸರ್ಕಾರಗಳು, ಕರ್ನಾಟಕ ಸರ್ಕಾರ, ಆಂಧ್ರ ಸರ್ಕಾರ, ತೆಲಂಗಾಣ ಸರ್ಕಾರ, 3 ಸರ್ಕಾರಗಳು ಇದಕ್ಕೆ ಒಪ್ಪಿಗೆ ಕೊಡಬೇಕಾಗಿದೆ. ಹಾಗಾಗಿ ಇದೆಲ್ಲ ಪ್ರೋಸೆಸ್ ಇರೋದ್ರಿಂದ ನಾವು ಇವಾಗ್ಲಿಂದನೇ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದನ್ನೋದು ನನ್ನ ಅನಿಸಿಕೆ. ಈಗ ಇದೇ ಒಂದು ವಿಚಾರವಾಗಿ ಈ ಭಾಗದ ಏನು ಶಾಸಕರಿದಾರಲ್ಲ ಅವ್ರನ್ನೆಲ್ಲ ತಗೊಂಡು ಬಂದು ಏನಾದ್ರು ನಿಯೋಗ ತಗೊಂಡು ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸರ್ಕಾರಕ್ಕೆ ಏನಾದ್ರು ಭೇಟಿಯಾಗಿ ಮನವಿ ಸಲ್ಲಿಸಿ ಚರ್ಚೆ ಏನಾದ್ರು ನಡೆಸ್ತಾರೆ ಈಗ? ಇಲ್ಲ, ಇವಾಗ ಏನಂದ್ರೆ ಫಸ್ಟ್ ಟಾಪ್ ಪ್ರಿಯಾರಿಟಿ ಇದ್ದಿದ್ದು ಆಗ್ಲೇ 2ನೇ ಬೆಳೆ ಹೋದ ವರ್ಷ ಕಳ್ಕೊಂಡಿದ್ವಿ. ಇವಾಗ ಇಮಿಡಿಯೇಟ್ ಆಗಿ ಗೇಟ್ಗಳು ರೆಡಿ ಮಾಡ್ಕೊಂಡು ಚೈನ್ಗಳು ಹಾಕೊಂಡು ಫಸ್ಟ್ ಬೆಳೆಗೆ ನೀರು ಕೊಡೋಣ ಅಂತ. ಇದು ಸ್ಟಾರ್ಟ್ ಆದ್ಮೇಲೆ ನೆಕ್ಸ್ಟ್ ಎಲ್ಲಾರ ಹತ್ರ ಮಾತಾಡಿ ನಾವೆಲ್ಲ ಶಾಸಕರು, ಜಿಲ್ಲಾ ಮಂತ್ರಿಗಳೆಲ್ಲ ಕೂತ್ಕೊಂಡು ಒಂದು ಮೀಟಿಂಗ್, ಕಾಡಾ ಮೀಟಿಂಗ್ ಟೈಮ್ನಲ್ಲೆಲ್ಲ ಡಿಸ್ಕಸ್ ಮಾಡಿ ವಿಲ್ ಟೇಕ್ ಅ ಕಾಲ್. ಅವಾಗ ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು ಅದಕ್ಕೇನು ಸ್ಟಾರ್ಟ್ ಮಾಡಬೇಕು, ಪ್ರೋಸೆಸ್ ಮಾಡಬೇಕು, ನಾವು ಮನವಿ ಮಾಡಿ ಸ್ಟಾರ್ಟ್ ಮಾಡಿಸ್ತೀವಿ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಗವ್ಯಪ್ಪನವರು ಹೇಳ್ತಾ ಇರ್ತಕ್ಕಂಥದ್ದು. ಪರ್ಯಾಯ ಜಲಾಶಯ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಈ ಭಾಗದ ಶಾಸಕರು, ಸಚಿವರನ್ನೊಳಗೊಂಡಂತ ನಿಯೋಗ ತಗೊಂಡು ನಾವು ಮುಖ್ಯಮಂತ್ರಿಗಳೊಂದಿಗೆ ಒತ್ತಡ ಇರುವಂತ ಕೆಲಸಕ್ಕೂ ಕೂಡ ಮುಂದಾಗ್ತೀವಿ. ಅದಕ್ಕಿಂತ ಮುಂಚೆ ಈಗ ಕಳೆದ ಬಾರಿ ಏನು ಮುಂಗಾರು ಹಂಗಾಮು ಮತ್ತು 2ನೇ ಬೆಳೆಗೆ ನೀರು ಸಿಕ್ಕಿರ್ಲಿಲ್ಲ. ಹಾಗಾಗಿ ಈಗ ಫಸ್ಟ್ ಅವ್ರಿಗೆ ನೀರು ಕೊಟ್ಟು ಆಮೇಲೆ ಇದನ್ನ ಪರ್ಯಾಯ ಜಲಾಶಯದ ಒಂದು ವಿಚಾರವಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಇದನ್ನ ಮಾಡುವಂತ ಕೆಲಸಕ್ಕೂ ಕೂಡ ಒತ್ತಡ ಹೇರ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂತಹದ್ದು. ಶಿವಾನಂದ ಸರಳಿ, ನ್ಯೂಸ್ ಫಸ್ಟ್, ವಿಜಯನಗರ.